ಹಲೋ ಮೈ ಡಿಯರ್ ಫ್ರೆಂಡ್ಸ್, ಬಹಳ ದಿವಸ ಆಯಿತು ಸಿಕ್ಕಿ. ಇವತ್ತೊಂದು ಹೊಸ ಕತೆ ಹೇಳೋಣ. ಒಂದೂರಲ್ಲಿ ಒಬ್ಬ ರಾಜ ಇದ್ದಂತೆ. ರಾಜಂಗೆ 3 ಪ್ರಶ್ನೆ ತಲೆಗೆ ಬಂದ್ಬಿಡ್ತಂತೆ. ಏನು ಮಾಡಿದ್ರೆ ಸಾಲ್ವ್ ಆಗ್ತಾಯಿಲ್ಲ. ಒಂದನೇದು ದೇವರಲ್ಲಿದ್ದಾನೆ, ಎರಡನೇದು ದೇವ್ರನ್ನ ಹೆಂಗೆ ನೋಡ್ಬೋದು, ಮೂರನೇದು ದೇವ್ರು ಏನು ಮಾಡೋಕ್ಕೆ ಸಾಧ್ಯ. ಸಭೆಯಲ್ಲಿ ರಾಜ ಅನೌನ್ಸ್ ಮಾಡೋದಂತೆ, ಬಟ್ ಇದಕ್ಕೆ ಆನ್ಸರ್ ಕರೆಕ್ಟಾಗಿ ಹೇಳಿದವರಿಗೆ ನಾನು ಒಂದು 100 ಚಿನ್ನದ ವರ ಕೊಡ್ತೀನಿ ಅಂತ. ಹಳ್ಳಿಯಿಂದ ಒಬ್ಬ ಬಂದಂತೆ ಬಡವ, ಬಂದ್ಬಿಟ್ಟು ಸ್ವಾಮಿ ನಾನು ಆನ್ಸರ್ ಕೊಡ್ತೀನಿ ಅಂತ. ಆಯ್ತಪ್ಪ ಹೇಳು ಆನ್ಸರ್ ಅಂತ. ಸ್ವಾಮಿ ಮೊದಲನೇ ಪ್ರಶ್ನೆ ಏನು, ದೇವರಲ್ಲಿದ್ದಾನೆ ಅಂತ. ಹಾಲು ತರಿಸಿ ಸಕ್ಕರೆ ತರಿಸಿ ಅಂದಂತೆ. ಹಾಲು ಸಕ್ಕರೆ ತರಿಸಿದ್ರಂತೆ. ಹಾಲು ಕುಡಿದೆ ಅಂತ ಕುಡಿದ್ನಂತೆ. ಸಪ್ಪೆ ಇದೆಯಪ್ಪ, ಹೌದು. ಸಕ್ಕರೆ ಮಿಕ್ಸ್ ಮಾಡೋದು. ಮಿಕ್ಸ್ ಮಾಡಿದ್ಮೇಲೆ ಈಗ ಒಂದು ಮೂಲೆಯಿಂದ ಕುಡೀರಿ ಅಂತ. ಒಂದು ಮೂಲೆಯಲ್ಲಿ ಕುಡಿದ್ರೆ ಸ್ವೀಟ್ ಆಗಿದೆ, ಇನ್ನೊಂದು ಮೂಲೆಯಲ್ಲಿ ಕುಡೀರಿ ಅಂತ, ಅದು ಸ್ವೀಟ್ ಆಗಿದೆ. ಎಂಟೈರ್ ಪಾತ್ರೆ ಸ್ವೀಟ್ ಆಗಿದೆ. ಅಂದರೆ ದೇವರು ಎಲ್ಲ ಕಡೆನೂ ಇದ್ದಾನೆ. ಓ, ಕರೆಕ್ಟ್ ಇದೆ ಆನ್ಸರು. ಎರಡನೇ ಪ್ರಶ್ನೆ ಏನು, ದೇವ್ರನ್ನ ಹೆಂಗೆ ನೋಡ್ಬೋದು ಅಂತ. ಬಡವ ಕೇಳಿದಂತೆ, ಒಂದು ಪಾತ್ರೆ ಮೊಸರು ತನ್ನಿ ಅಂತ. ಮೊಸರು ತಂದ್ರಂತೆ ಒಂದು ಕುಡುಗೋಲು ತಂದ್ಬಿಟ್ಟು ಚೆನ್ನಾಗಿ ಚರ್ನ್ ಮಾಡಿ, ಅಂದರೆ ಕಡೀರಿ ಅಂತ. ಕಡ್ದಾಗ ಬೆಣ್ಣೆ ಬಂತಂತೆ. ಬೆಣ್ಣೆ ಬಂದಾಗ ಹೇಳಿದಂತೆ, ಇದು ದೇವ್ರನ್ನ ನೀವು ನೋಡ್ತಾ ಇದ್ದೀರ ಬೆಣ್ಣೆ ರೂಪದಲ್ಲಿ. ಅಂದರೆ ದೇವ್ರನ್ನ ನೋಡಬೇಕು ಅಂತಂದರೆ ಮಂಥನ ಮಾಡಬೇಕು, ಅಂದರೆ ತುಂಬ ಸಾಧನೆ ಮಾಡಬೇಕು. ಆವಾಗ ನಿಮಗೆ ದೇವರು ಬೆಣ್ಣೆ ರೂಪದಲ್ಲಿ ಬರ್ತಾನೆ. ಓ, ಇದು ಕರೆಕ್ಟ್ ಆನ್ಸರ್. ಮೂರನೇ ಪ್ರಶ್ನೆ ಏನು, ದೇವರು ಏನು ಮಾಡೋಕ್ಕೆ ಸಾಧ್ಯ. ದೇವ್ರು ಏನು ಮಾಡೋಕ್ಕೆ ಸಾಧ್ಯ ಅಂದರೆ, ಸ್ವಾಮಿ ನಿಮಗೆ ಮೂರನೇ ಎಲ್ಲ ಪ್ರಶ್ನೆಗೂ ನಾನೇ ಆನ್ಸರ್ ಹೇಳಿದ್ರೆ ನಾನು ಗುರು ಆದ್ನಲ್ವಾ ಅಂತ. ಹೌದು ಕಣಪ್ಪ. ಸೊ ಅಂದರೆ ಗುರು ಎಲ್ಲಿರಬೇಕು, ಗುರುಸ್ಥಾನದ ಮೇಲ್ಗಡೆ ಅಲ್ಲಿ ಕೂತಿರ್ಬೇಕು ನಾನು. ಕರೆಕ್ಟು. ಸೊ ರಾಜ ಕೆಳಗಿಳಿದು ಬಂದಂತೆ, ಬಡವ ರಾಜನ ಸೀಟಲ್ಲಿ ಕೂತ್ಕೊಂಡಂತೆ. ಅವಾಗ ಬಡವ ಕೇಳಿದಂತೆ, ಗೊತ್ತಾಯ್ತಾ ರಾಜ, ಈಗ ದೇವ್ರು ಏನು ಮಾಡ್ತಾನೆ ಅಂತೇಳಿ, ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ. ರಾಜನ್ನ ಬಡವನ ಸ್ಥಿತಿಯಲ್ಲೂ ತಂದಿಡ್ಬೋದು, ಬಡವನ್ನ ರಾಜನ್ ಮಾಡ್ಬೋದು. ಸೊ ದೇವ್ರ ಬಗ್ಗೆ ಇರೋ ಕನ್ಫ್ಯೂಷನ್ ಎಲ್ಲ ಕ್ಲಾರಿಫೈ ಆಯಿತು ಅಂದ್ಕೊತೀನಿ. ಸಿ ಯು ನೆಕ್ಸ್ಟ್ ವೀಕ್. ಬಾಯ್ ಬಾಯ್.